ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸಿನ ಲೋಕ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನನ್ನ ವೆಯ್ಟ್ ಬಂದುಬಿಟ್ಟು ನಂದು ಈ ಒಂದು ಡಯೆಟ್ನಲ್ಲಿ ನನ್ನ ವೆಯ್ಟ್ ನಿನ್ನೆ ಒಂದು 65.30. ಸೊ ಇವತ್ತಿನ ವೆಯ್ಟ್ ಒಂದು 65.05. ಸೊ 250 ಗ್ರಾಮ್ ಅಷ್ಟು ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ. ಅದು ಮನೆ ಊಟ ತಿಂದ್ಕೊಂಡು ಆರಾಮಾಗಿ ಯಾವುದೇ ರೀತಿ ಟೆನ್ಷನ್ ಇಲ್ದಲೆ, ಮತ್ತು ನಾನು ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಕೂಡ ತಗೊಳ್ದಲೆ ನಾನು ಆರಾಮಾಗಿ ಮನೆಯಲ್ಲಿ ನಾನು ಏನು ಮಾಡ್ತೀನೋ ಅದನ್ನೇ ತಿಂದ್ಕೊಂಡು ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ. ಒಂದು ದಿನ ಸ್ವಲ್ಪ ಆಚೆ ಗೀಚೆ ಆಗ್ಬೋದು, ಏಕೆಂದರೆ ಚೆನ್ನಾಗಿ ನೀರು ಕುಡಿಲಿಲ್ಲ ಅಂದರೆ, ಆಮೇಲೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ವೆಯ್ಟು ಸ್ವಲ್ಪ ಆಚೆ ಈಚೆ ಆಗ್ಬೋದು ಅಷ್ಟೇ. ಬಟ್ ನಮ್ಮ ವೆಯ್ಟ್ ಅಂತೂ ನೀಟಾಗಿ ಆರಾಮಾಗಿ ಮನೆ ಊಟ ಮಾಡಿಕೊಂಡು ನಾವು ವೆಯ್ಟ್ ಲಾಸ್ನ ಮಾಡ್ಕೊಬೋದು. ಸೊ ನಾನಿಲ್ಲಿ ಬೆಳಗಿನ ಟಿಫನ್ಗೆ ಎಲ್ಲ ಥರದ ತರಕಾರಿ ಹಾಕಿ ನಾನು ಪಲಾವನ್ನ ಮಾಡ್ಕೊತಾ ಇದ್ದೀನಿ. ಪಲಾವ್ ಅಂತೂ ಆಸಮಾಗಿರುತ್ತೆ, ಆಸಮಾಗಿತ್ತು, ಟೇಸ್ಟಿಯಾಗಿ. ಸೊ ನಾನು ಏನೇ ತಿಂದ್ರೂ ನಾನು ಕ್ಯಾಲೋರಿನ ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡೇ ತಿನ್ನೋದು. ಒಂದೊಂದು ಸರಿ ನಾನು ಬೆಳಗ್ಗೆ ಹೊತ್ತು ನಾನು ರೈಸ್ ಐಟಮ್ ತಿಂದರೂ ಕೂಡ ನನ್ನ ಒಂದು ಕ್ಯಾಲೋರಿ ನೋಡಿಕೊಂಡೆ ನಾನು ತೊಗೊತೀನಿ. ಸೊ ನಾನು ಬೆಳಗ್ಗೆ ಒಂದು ಗ್ಲಾಸ್ ನೀರು ಕುಡ್ದು ಅದಾದಮೇಲೆ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೆ. ಕ್ಯಾರೆಟು ಮತ್ತು ಆರೆಂಜ್ ಹಾಕಿ ಮಾಡ್ಕೊಂಡಿದ್ದೆ. ಸಕ್ಕತ್ತಾಗಿತ್ತು ಮಾತ್ರ ಡಿಟಾಕ್ಸ್ ಡ್ರಿಂಕು. ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ನಾನಿಲ್ಲಿ ಎಗ್ನ ಬೇಯಿಸ್ತಾ ಇದ್ದೀನಿ. ಎಗ್ ಬಂದುಬಿಟ್ಟು ಪ್ರೋಟೀನ್ ಸೋರ್ಸು. ಸೊ ನಾನು ಮಾರ್ನಿಂಗ್ ನಾನಿಲ್ಲಿ ಬ್ರೇಕ್ಫಾಸ್ಟಾಗಿ 2 ಎಗ್ನ ಅದಕ್ಕೆ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ನಾವು ತಿಂದರೆ ಟೇಸ್ಟಿಯಾಗಿರುತ್ತೆ. ಸೊ ನಾನು ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ಮಧ್ಯಾಹ್ನಕ್ಕೆ ನಾನು ಏನು ಮಾಡಿದ್ದೆ ತಿಂಡಿ ಪಲಾವು ಅದನ್ನೇ ತೊಗೊಂಡಿದ್ದೀನಿ. ಆಮೇಲೆ ತುಂಬ ಜನಕ್ಕೆ ನಾವು ವೆಯ್ಟ್ ಲಾಸ್ ಮಾಡ್ತೀವಿ. ವೆಯ್ಟ್ ಲಾಸ್ ಮಾಡಾದ್ಮೇಲೂ ನಮ್ಮ ವೆಯ್ಟ್ ಯಾಕೆ ಮತ್ತೆ ಗೈನ್ ಆಗುತ್ತೆ, ಇದು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ವೀಡಿಯೋನ ಹಾಕಿದ್ದೀನಿ. ಎಲ್ಲ ಬೇಜಾರಾಗೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ತುಂಬ ಜನ ಮಾಡೋದಿದೆ ತಪ್ಪು. ನಾವು ವೆಯ್ಟ್ ಲಾಸ್ ಮಾಡುವಾಗ ವೆಯ್ಟ್ ಲಾಸ್ ಏನೋ ಮಾಡ್ತೀವಿ, ಬಟ್ ಅದು ನಮ್ಮನ್ನ ಮೇಂಟೈನ್ ಮಾಡೋದು ನಮಗೆ ಗೊತ್ತಿರಲ್ಲ. ಆಮೇಲೆ ವೆಯ್ಟ್ ಲಾಸ್ ಮಾಡುವಾಗ ನಾವು ಎಲ್ಲನೂ ಕಂಟ್ರೋಲಾಗಿ ತಿಂದಿರ್ತೀವಿ. ಪೋರ್ಷನ್ನು, ಸ್ವೀಟು, ರೈಸು ಏನೇ ಆಗಲಿ ನಾವು ಒಂದು ಕಂಟ್ರೋಲಲ್ಲಿ ತಿಂದಿರ್ತೀವಿ. ಬಟ್ ನಾವು ಒಂದು ವೆಯ್ಟ್ ನಾವೇನು ಅಂದ್ಕೊಂಡಿರ್ತೀವಿ ಆ ವೆಯ್ಟ್ ರೀಚ್ ಆದಾಗ ಮತ್ತು ನಾವು ಯಥಾ ಪ್ರಕಾರ ಅದೇ ಹಳೆಯ ರೊಟೀನೇ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ನೀವೇ ಅಲ್ಲ, ನಾನಾದರೂ ಅಷ್ಟೇ. ಬಟ್ ನನಗೆ ಸ್ಟಾರ್ಟಿಂಗಲ್ಲಿ ನಾನು ಹೆಚ್ಚು ಕಮ್ಮಿ ನಾನು 64, 63 ಹತ್ರ ಬಂದಿದ್ದೆ. ಮತ್ತು ನಾನು ಮತ್ತೆ ಏನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ನಂಗೆ ಆವಾಗ ಗೊತ್ತಿರಲಿಲ್ಲ ನನಗೆ ವೆಯ್ಟ್ ಮೇಂಟೆನೆನ್ಸ್ ಯಾವ ರೀತಿ ಮಾಡೋದು ಅಂತ. ಸೊ ಹಂಗಾಗಿ ನಾನೇನು ಮಾಡಿದೆ, ನನಗೆ ಮತ್ತೆ ತಿನ್ನೋದು ನನಗೆ ಏನು ಬೇಕೋ ಅನಿಸುತ್ತೋ ಅದನ್ನೆಲ್ಲ ತಿನ್ಕೊಳ್ತಾ ಬಂದೆ. ಮತ್ತೆ ನಾನು 74 ರೀಚ್ ಆದೆ. ಸೊ ಈಗ ನನಗೆ ಗೊತ್ತಾಗಿದೆ, ಫಸ್ಟು ನಾವು ವೆಯ್ಟ್ ಮೇಂಟೈನ್ ಮಾಡಬೇಕಂದ್ರೆ ಚೆನ್ನಾಗಿ ನೀರು ಕುಡಿಬೇಕು. ದಿನಕ್ಕೆ ಅಟ್ಲೀಸ್ಟ್ 2ರಿಂದ 2.5 ಲೀಟರ್ ನೀರು ಕುಡಿಲೇಬೇಕು. ದೆನ್ ನೆಕ್ಸ್ಟು ನಾವು ನಿದ್ದೆ ಚೆನ್ನಾಗಿ ಮಾಡಬೇಕು. ಆಮೇಲೆ ವೆಯ್ಟ್ ಲಾಸ್ ಆಗಿಲ್ಲ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಕೆಲವ್ರಿಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಇನ್ನು ಕೆಲವರಿಗೆ ಅದು ರಿಸಲ್ಟು ಲೇಟಾಗಿ ತೋರಿಸ್ಬೋದು. ಬಟ್ ನನ್ನ ವಿಷಯದಲ್ಲಿ ಆ ರೀತಿ ಇಲ್ಲ. ಕೆಲವರಿಗೆ ಪೀರಿಯಡ್ಸ್ ಟೈಮಲ್ಲೂ ನಮಗೆ ವೆಯ್ಟ್ ಲಾಸ್ ಗೈನ್ ಆಗುತ್ತೆ ಅಂತ, ನನಗೆ ಆ ರೀತಿ ಏನೂ ಆಗೋಲ್ಲ. ಪೀರಿಯಡ್ಸ್ ಟೈಮಲ್ಲೂ ಕೂಡ ನಾರ್ಮಲ್ ವೆಯ್ಟೇ ನನಗೆ ತೋರಿಸುತ್ತೆ. ಆಮೇಲೆ ನಾವೀಗ ಏನೇ ತಿಂದರೂ, ಈಗ 1 ಹೊತ್ತು 2 ಹೊತ್ತು ನಾವು ರೈಸ್ ತಿಂದಿದ್ದೀವಿ ಅಂತಂದರೆ ನೈಟು ನಮಗೆ ಲೈಟಾಗಿ ಫುಡ್ ತೊಗೊಬೇಕಾಗತ್ತೆ. ಬೆಳಗ್ಗೆ ನಾವು ಯಾವಾಗಲೂ ಹೆವಿ ಫುಡ್ನ ತೊಗೊಂಡ್ರೆ ನಡೆಯುತ್ತೆ. ಬಟ್ ರಾತ್ರಿ ಹೊತ್ತು ಮಾತ್ರ ನಾವು ಲೈಟ್ ಫುಡ್ನೇ ತೊಗೊಬೇಕು. ಯಾಕೆಂದರೆ ನಮಗೆ ರಾತ್ರಿ ಹೊತ್ತು ಬೇಗ ಡೈಜೆಷನ್ ಆಗೋಲ್ಲ, ನಮ್ಮದು ಆ್ಯಕ್ಟಿವಿಟೀಸ್ಗಳೇ ಕಮ್ಮಿ ಇರುತ್ತೆ. ಇನ್ನೊಂದು ಟಿಪ್ಸ್ ಅಂತ ಅಂದರೆ, ನೀವು ವೆಯ್ಟ್ ಮೇಂಟೈನ್ ಮಾಡಬೇಕು, ವೆಯ್ಟ್ ಲಾಸ್ ಆಗಬೇಕು ಅಂದರೆ ನೀವೇನು ಮಾಡಬೇಕು, ಫಸ್ಟು ಊಟನ ಮಾಡ್ಕೊಂಬಿಡಿ. ಆಮೇಲೆ ನಿಮ್ಗೆ ಏನು ಕೆಲಸ ಇದೆ ಅದನ್ನು ನೀವು ಮಾಡ್ಕೊಳ್ಳಿ. ಏಕೆ ಅಂತ ಅಂದರೆ, ನಾವು ತಿಂದಮೇಲೆ ಮಲ್ಕೊಳೋದು, ಕೂತ್ಕೊಳೋದು ಅಥವಾ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಗ್ಯಾರಂಟಿ ನಮ್ಮ ವೆಯ್ಟ್ ಗೈನ್ ಆಗುತ್ತೆ. ಆಮೇಲೆ ನಾವು ತಿಂದಂಥ ಆಹಾರ ಅದು ಡೈಜೆಷನ್ ಆಗೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಹಂಗಾಗಿ ನಾವೇನು ಮಾಡಬೇಕಂದ್ರೆ, ನಾನು ಮಾಡೋದು ಇದನ್ನೇ. ಫಸ್ಟ್ ನಾನು ತಿನ್ಕೊಂಬಿಟ್ಟು ಆಮೇಲೆ ನಾನು ನನ್ನ ಏನು ಕೆಲಸ ಇರುತ್ತೆ, ಮನೆ ಕೆಲಸ ಆಗಲಿ ಏನೇ ಕೆಲಸ ಆದರೂ ನಾನು ಆಮೇಲೆ ಮಾಡ್ಕೊಳೋದು. ತಿಂಡಿ ಆಗಲಿ ಊಟ ಆಗಲಿ. ಊಟ ಆದಮೇಲೆ ನಾವು ಊಟ ಆದ ತಕ್ಷಣ ಮಧ್ಯಾಹ್ನದ ಹೊತ್ತು ಮಲಗಬಾರ್ದು. ಮಲಗಿದ ತಕ್ಷಣ ಅದೇನಾಗುತ್ತೆ, ಡೈಜೆಷನ್ ಆಗೋಲ್ಲ. ಡೈಜೆಷನ್ ಆಗಿಲ್ಲ ಅಂದರೆ ನಮಗೆ ಅದು ಕೊಬ್ಬುಗಳಾಗಿ ಪರಿವರ್ತನೆ ಆಗ್ತಾ ಇರುತ್ತೆ. ಸೊ ನೀವೇ ನೋಡ್ಬೋದು. ಆಮೇಲೆ
ಅದು ಆಮೇಲೆ ಏನಂತಂದರೆ ನಮ್ಮ ವೆಯ್ಟು ನಾವು ಮೇಂಟೈನ್ ಮಾಡಬೇಕಂತಂದರೆ ನಮ್ಮ ಒಂದು ಈಗ ಗೋಲ್ ರೀಚ್ ಆಗ್ತೀವಿ ವೆಯ್ಟಿಗೆ, ಇಷ್ಟು ವೆಯ್ಟ್ ಆಗಿದೆ ಹೌದು, ಆ ವೆಯ್ಟನ್ನ ನಾವು ಮೇಂಟೈನ್ ಮಾಡಬೇಕು ಅಂತಂದರೆ ಒಂದು ವಾಕ್ ಇರಬೇಕು, ಇಲ್ಲ ಎಕ್ಸಸೈಸ್ ಮಾಡಬೇಕು. ಆಮೇಲೆ ಫುಡ್ನ ನಾವು ಪೋರ್ಷನ್ ಕಂಟ್ರೋಲ್ ಮಾಡಬೇಕು. ಆಮೇಲೆ ನಾವೇನು ತಿಂತಿದ್ದೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಈಗ ಸ್ವೀಟು ತಿಂದಲೇ ಇರೋಕ್ಕೆ ಆಗೋದಿಲ್ಲ ಅಂತ ಗೊತ್ತು, ಎಲ್ಲರಿಗೂ ಅದು ಗೊತ್ತು. ನಾವು ಸ್ವೀಟ್ ತಿಂದ್ಕೊಂಡೇ ಬಂದಿರೋರಲ್ವ, ಸೊ ಹಂಗಾಗಿ ನಾವು ಸ್ವೀಟ್ ಬಿಡೋಕ್ಕೂ ಆಗೋಲ್ಲ. ಅಕೇಶ್ನಲಿ ನೀವು 15 ಡೇಸ್ ಒನ್ಸು ಚೀಟ್ ಮೀಲ್ ಮಾಡ್ಬೋದು. ಹಾಗೆ ಅಕಸ್ಮಾತ್ ಏನೋ ಸ್ವೀಟ್ ತಿಂದರೆ ಅದ್ರ ಕ್ಯಾಲೋರಿ ನೀವು ನೋಡ್ಕೊಬೋದು ಮೊಬೈಲಲ್ಲಿ. ಈಗ ಅಕಸ್ಮಾತ್ ಒಂದು ಚಂಪಾಕಲಿ ತಿಂದ್ರಿ ಅಂದರೆ ಚಂಪಾಕಲೀಲಿ ಎಷ್ಟು ಕ್ಯಾಲೋರಿ ಇದೆ ಅದು ನೋಡಿಕೊಂಡು ನೀವು ಕ್ಯಾಲೋರಿನ ನೀವು ಮೇಂಟೈನ್ ಮಾಡ್ಕೊಂಡು ಬರ್ಬೋದು. ಸೊ ಈ ರೀತಿ ನಾವು ನಮ್ಮ ವೆಯ್ಟ್ನ ಮೇಂಟೈನ್ ಮಾಡಿಕೊಂಡು ಬರ್ಬೋದು ಆರಾಮಾಗಿ. ಅದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ನಾವು ನಮ್ಮ ಹಳೇ ಡ್ರೆಸ್ ಹಾಕೊಂಡಾಗ ಆಗಿರೋ ಖುಷಿ ಇರುತ್ತಲ್ಲ, ಅಂದರೆ ವೆಯ್ಟ್ ಲಾಸ್ ಆದಾಗ ಆ ಖುಷಿನೇ ಬೇರೆ. ಸೊ ಅದಕ್ಕೋಸ್ಕರ ಆಮೇಲೆ ನಾವು ವೆಯ್ಟ್ ಲಾಸ್ ಯಾಕೆ ಮಾಡಬೇಕು ಅಂತಂದರೆ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಾರ್ದು ಅಂತ ಅಂದ್ಬಿಟ್ಟು ನಾವು ವೆಯ್ಟ್ ಲಾಸ್ನ ಮಾಡ್ಕೊಬೇಕು. ಹಾಗೆಯೇ ಈಗೇನೋ ಏಜ್ ಇದೆ, ಮುಂದೆ ಏಜ್ ಆಗ್ತಾ ಆಗ್ತಾ ಅದು ನಮಗೆ ಕೆಟ್ಟ ಪರಿಣಾಮ ಬೀರುತ್ತೆ. BP, ಶುಗರು ಅಂತೆ, ಅದಂತೆ ಇದಂತೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದ್ರೆ ಅದು ನಮಗೇ ಒಳ್ಳೇದಲ್ವ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ಈ ರೀತಿ ಶೇರ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್